ಧನ್ಯವಾದಗಳು. ಈ ಒಂದು ಆಚರಣೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ NG ಬಂಡಿವರ್ಗಗಳಿಗೆ NSS ವಿಭಾಗದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಹಿಂದೆ ಇರ್ತಕ್ಕಂತಹ NSS ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಸರ್ಗೂ ಕೂಡ NSS ವಿಭಾಗದಿಂದ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಸರ್ ಅವರು NSS ಸೇವಾ ಯೋಜನೆಯ ದಿನಾಚರಣೆಯ ಅಂಗವಾಗಿ ಒಂದು 2 ಮಾತುಗಳಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್. ಅಧಿಕಾರಿಗಳೇ, ಸಹಾಧಿಕಾರಿಗಳೇ ಹಾಗೂ ಕುಲಕರ್ಣಿ ಸರ್ ಅವರೇ, ಹಾಗೂ ನನ್ನ ಎಲ್ಲ NSSನ ಸ್ವಯಂ ಸೇವಕರು, ಟಿಪ್ಪು ಸೇವಕರು, ಇವತ್ತು 24/9/2025 ಅಂದರೆ ಸೆಪ್ಟೆಂಬರ್ 24ರಂದು ನಾವು NSS ರಾಷ್ಟ್ರೀಯ ಸೇವಾ ಯೋಜನೆಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಭಾರತದಾದ್ಯಂತ ಈ ದಿನವನ್ನು ರಾಷ್ಟ್ರೀಯ ಸೇವಾ ದಿನ ಅಂತೇಳಿ ಆಚರಣೆ ಮಾಡಲಾಗ್ತದೆ. ಇವತ್ತು NSS ಅಂತಕ್ಕಂಥದ್ದು ದೇಶದಾದ್ಯಂತ ಸಂರಚನೆಗೊಂಡು ಕಾರ್ಯರೂಪಕ್ಕೆ ಬಂದಂಥ ದಿನ. ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈಗಾಗಲೇ NSS ದ್ವಿತೀಯ ವರ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ NSS ಅಂದರೆ ಏನು ಅಂತ. NSS ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಸಮಾಜಮುಖಿಯಾದಂತಹ ಆ ಗುಣವನ್ನು ಬೆಳೆಸತಕ್ಕಂಥದ್ದು, ಸೇವಾ ಮನೋಭಾವವನ್ನು ಬೆಳೆಸತಕ್ಕಂಥ ಒಂದು ಯೋಜನೆ. ಬರೀ ಅದು ಯಾವುದೋ ಒಂದು ಜಿಲ್ಲೆಯದು ಅಥವಾ ರಾಜ್ಯದ್ದು ಅಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು, ಸಾಮಾಜಿಕ ಕಳಕಳಿಯನ್ನು ಮತ್ತು ಸೇವಾ ಗುಣವನ್ನು ಬೆಳೆಸ್ತಕ್ಕಂಥ ಒಂದು ಬಹಳ ವಿಶೇಷವಾದಂಥ ಒಂದು ಯೋಜನೆ ಇದು. ಇದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದಲೂ ಕೂಡ ಈ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು ನಾವು ನೋಡ್ತೇವೆ. ರಾಜ್ಯ ಮಟ್ಟ ಈ ಇಡೀ ದೇಶದಲ್ಲಿಯೇ NSS NCC ಅಂತಕ್ಕಂಥ ಸಂಘಟನೆಗಳು ಬಹಳ ವಿದ್ಯಾರ್ಥಿಗಳನ್ನ ಸಮಾಜಮುಖಿಯನ್ನಾಗಿ ರಾಷ್ಟ್ರಮುಖಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಬಹಳ ಗಮನಾರ್ಹವಾದಂಥ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. 26 ಜನವರಿ ಆಗಿರ್ಬೋದು, 15 ಆಗಸ್ಟ್ ಆಗಿರ್ಬೋದು, ಪರೇಡ್ಗಳಲ್ಲೂ ರಾಷ್ಟ್ರ ಮಟ್ಟದ ಪರೇಡ್ ಆಗಿರ್ಬೋದು, ರಾಜ್ಯ ಮಟ್ಟದ ಪರೇಡ್ಗಳಲ್ಲೂ ಕೂಡ ನಾವು ಇವರ ಪ್ರತಿನಿಧಿತ್ವವನ್ನು ನೋಡ್ತೇವೆ. NCC ಮತ್ತು NSSನ ಭಾಗವಹಿಸುವಿಕೆಯನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇದು ಕೇವಲ ಕಾಲೇಜು ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಘಟನೆ ಅಥವಾ ಒಂದು ಘಟಕ ಅಲ್ಲ, ಈ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ರಾಷ್ಟ್ರ ಮಟ್ಟದ ಬೇರುಗಳು ಇದ್ದಾವೆ, ರಾಷ್ಟ್ರ ಮಟ್ಟದ ಈ ಯೋಜನೆಗೆ ಇದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಈ ವಿಶೇಷವಾಗಿ NSS ನಿಮಗೆ ಏನು ಲಾಭ ಆಗ್ತದೆ ಅಂತ ಹೇಳಿ ಬಹಳಷ್ಟು ಜನರು ಪ್ರಶ್ನೆ ಮಾಡಬಹುದು. NSS ಮಾಡೋದ್ರಿಂದ ಅಥವಾ NSSಗೆ ನೀವು ಸೇರ್ಕೊಳ್ಳೋದ್ರ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ನೀವು ವಿಕಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮಲ್ಲಿರ್ತಕ್ಕಂಥ ಭಯ, ನಿಮ್ಮಲ್ಲಿರುವಂಥ ಸಂಕೋಚ, ನಿಮ್ಮಲ್ಲಿರ್ತಕ್ಕಂಥ ನಾಚಿಕೆ ಗುಣಗಳು ದೂರಾಗಿ ನೀವೊಬ್ಬ ಉತ್ತಮ ನಾಯಕರಾಗಿ ರೂಪುಗೊಳ್ತೀರಿ. ಅಂದರೆ ಸಮಾಜದಲ್ಲಿ ಅಥವಾ ಸಾಮಾಜಿಕವಾಗಿ ಸಾಮಾಜಿಕ ಕಾರ್ಯಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ತುಂಬ ಅತ್ಯುತ್ತಮ ಒಂದು ವಿದ್ಯಾರ್ಥಿಯಾಗಿ ತಿಳ್ಕೊಳ್ಳೋದಕ್ಕೆ ಈ ಘಟಕ ನಿಮಗೆ ಸಹಕಾರಿ ಆಗ್ತದೆ. ಮತ್ತು ಈ ಗ್ರಾಮೀಣ ಸಮಸ್ಯೆಗಳೇನು, ಗ್ರಾಮದಲ್ಲಿರ್ತಕ್ಕಂಥ ಜನಜೀವನ ಹೇಗಿರ್ತದೆ, ಅವರ ಭವಿಷ್ಯತ್ತಿನ ಏನು ವ್ಯಕ್ತಿತ್ವ ಇದೆಯಲ್ಲ, ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆಗೆ ಇದು ಒಂದು ಬುನಾದಿ ರೂಪದಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಹೀಗಾಗಿ NSS ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಬಹಳ ಕಷ್ಟದ ಕೆಲಸ ಏನೂ ಅಲ್ಲ. ಅಲ್ಲಿ ಆಟ ಪಾಠ ಏನು ಪಾಠಗಳ ಜೊತೆಗೆ ಆಟ ಪಾಠಗಳು ಹೇಗಿರ್ತಾವೋ ಅದೇ ರೀತಿ ಒಂದು ಭಾಗ ಅದೊಂದು ಅಷ್ಟೇ ಇದೆ. ಇಲ್ಲಿ ಓದುತ್ತಲೇ ಕೇವಲ 2 ವರ್ಷದ ಅವಧಿ NSS ಆಗಿರ್ತದೆ. ಈ 2 ವರ್ಷದ ಅವಧಿಯಲ್ಲಿ ನೀವು ಸಾಕಷ್ಟು ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಶ್ರಮದಾನವನ್ನು ಕಲಿತೀರಿ. ಶ್ರಮದಾನ ಕಲಿಯೋದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಶ್ರಮದ ಏನು ಜನಗಳೇನಿದ್ದಾರೆ, ಶ್ರಮ ಪಡ್ತಕ್ಕಂಥ ಜನರ ಬಗೆಗೆ ನಿಮಗೆ ಗೌರವ ಬೆಳೀತದೆ. ಅವರನ್ನು ಅರ್ಥ ಮಾಡ್ಕೊಳ್ತೀರಿ ಮತ್ತು ಅವರ ಕಷ್ಟ, ಅವರ ಕಾರ್ಪಣ್ಯಗಳೇನಿರ್ತವೆ ಅವುಗಳನ್ನು ಕೂಡ ಅರ್ಥ ಮಾಡಿಕೊಂಡು ಶ್ರಮ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತೀರಿ.
ಆ ಶ್ರಮ ಸಮೃದ್ಧಿ MLA ನಮ್ಮ 12ನೇ ಶತಮಾನದಲ್ಲಿ ಬಸವಣ್ಣ ಕಾಯಕ ಅನ್ನೋದನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ಅದೇ ಕಾಯಕ ಅಂತಕ್ಕಂಥ ಏನು ಆ ಪದ ಇದೆಯಲ್ಲ ಅದನ್ನೇ ಇಲ್ಲಿ ಶ್ರಮದ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಅಷ್ಟೇ. ಹೀಗೆ ಆ ಕಾಯಕ ಬಗ್ಗೆ ಕೂಡ ನಿಮ್ಮಲ್ಲಿ ಬರ್ತದೆ. ಅಲ್ಲದೆ ನೀವು ಏನು ವೇದಿಕೆಗಳನ್ನ ಇದು ನಿರ್ವಹಿಸುವುದಿರ್ತದಲ್ಲ, ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಬರೀ ಆಡಿಯನ್ಸ್ ಆಗಿ ಕೂತ್ಕೊಳ್ಳದೆ ಆ ಕಾರ್ಯಕ್ರಮದ ಮುಂದೆ ಬಂದು ಅದನ್ನು ನಿರ್ವಹಿಸುವಂತ ಒಂದು ಕಲೆಗಾರಿಕೆ ಕೂಡ ನಿಮಗೆ ಈ NSS ದೊರಕಿಸಿಕೊಡುತ್ತದೆ ಅಂತ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿದ್ದಾವೆ, ನಿಮ್ಮಲ್ಲಿ ಅನೇಕ ಪ್ರತಿಭೆ ಅನೇಕ ಕಲೆಗಳಿರ್ತಾವೆ ನಿಮ್ಮಲ್ಲಿ. ಆ ಎಲ್ಲ ಕಲೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ NSS ಕಾರ್ಯಕ್ರಮ ಅಂತ ಬಹಳ ಉತ್ತಮವಾದಂಥ ವೇದಿಕೆ ಆಗಿರ್ತದೆ. ನಾವು ಕಳೆದ ಏಪ್ರಿಲ್ ತಿಂಗಳಲ್ಲಿ ಇದೇ ಮತ್ತಿಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಾವೊಬ್ಬ ವಿದ್ಯಾರ್ಥಿ ಕೂಡ ಸಿದ್ಧರಾಗಲಿಲ್ಲ. ನಾವಲ್ಲೇ ಒಂದು ಸ್ಕಿಪ್ ಮಾಡಿದ್ರು ಒಳ್ಳೆ ಅಂತ ಹೇಳಿದ್ರು, ಹಾಡು ಹೇಳಲಿಕ್ಕೂ ಒಳ್ಳೆ ಅಂದ್ರು, ಡ್ಯಾನ್ಸ್ ಮಾಡಲಿಕ್ಕೂ ಒಳ್ಳೆ ಅಂದ್ರು, ಕಾರ್ಯಕ್ರಮ ನಿರೂಪಿಸಲಿಕ್ಕೂ ಒಳ್ಳೆ ಅಂದ್ರು. ಆದರೆ 2ನೇ ದಿನ ಬಂದಾಗ ಒಂದಿಷ್ಟು ಜನ ಮುಂದೆ ಬಂದರು, 3ನೇ ದಿನ ಬಂದಾಗ ಒಂದಿಷ್ಟು ಜನ ಮುಂದೆ ಬಂದರು. ಹೀಗೆ ಬರ್ತಾ ಕೊನೆಯ ದಿನಕ್ಕೆ ಬಂದಾಗಂತೂ ರಾತ್ರಿ 12 ಗಂಟೆ ಆಯಿತು ನಮಗೆ ಕಾರ್ಯಕ್ರಮ ಮುಗಿಸ್ಲಿಕ್ಕೆ. ಅಷ್ಟೊಂದು ಜನ ಉತ್ಸಾಹದಿಂದ ನಾನು ನಾಟಕ ಮಾಡ್ತೇನೆ, ನಾನು ಸ್ಕಿಟ್ ಮಾಡ್ತೇನೆ, ನಾನು ಡ್ಯಾನ್ಸ್ ಮಾಡ್ತೇನೆ, ನಾನು ಮಿಮಿಕ್ರಿ ಮಾಡ್ತೇನೆ, ನಾನು ಹಾಡು ಹೇಳ್ತೇನೆ, ಈ ಥರದ್ದು ಎಲ್ಲ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಏನು ಮಾಡಿದ್ರು, ಅನೇಕ ಕಾರ್ಯಕ್ರಮಗಳನ್ನ ಆ ದಿನ ಕೊಟ್ಟರು. ಮತ್ತು ಇವತ್ತು ಎಲ್ಲೋ ಕಾರ್ಯಕ್ರಮ ನಡೆದಾಗ ನಮ್ಮಲ್ಲಿ ನಮ್ಮ BA ಶಿಲ್ಪಾ ಅಂತೇಳಿ, ದಿವ್ಯಶ್ರೀ ಅಂತೇಳಿ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಕ್ಕಂಥದ್ದನ್ನು ಕೂಡ ಅವರು NSS ಕ್ಯಾಂಪ್ನ ಅವಧಿಯಲ್ಲಿ ತಂದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ವಿದ್ಯಾರ್ಥಿಗಳಲ್ಲಿ ಒಂದು ಸದಬುದ್ಧಿಯನ್ನು ಬೆಳೆಸ್ತಕ್ಕಂತಹ, ಅವರಲ್ಲಿ ಒಂದು ಕರೇಜನ್ನು, ಒಂದು ನಾಯಕತ್ವ ಗುಣವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸ ಈ NSS ಅಂತಕ್ಕಂಥದ್ದು ದೈನಂದಿನ ಚಟುವಟಿಕೆಗಳಲ್ಲಿ ಮತ್ತು ವಾರ್ಷಿಕ ಕ್ಯಾಂಪ್ಗಳಲ್ಲಿ ಕೂಡ ಅದು ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿಯ ಒಂದು ಸರ್ವಾಂಗೀಣ ಪ್ರಗತಿಗೆ ಅದು ಪೂರಕವಾಗ್ತದೆ ಅಂತಕ್ಕಂಥದ್ದು. ಹೀಗೆ NSS ಬಗ್ಗೆ ಹೇಳ್ತಾ ಬಂದ್ರೆ ಹಲವಾರು ಪ್ರಯೋಜನಗಳು NSSನಿಂದ ಲಾಭ ನಮಗೆ ಸಿಗ್ತಾ ಹೋಗ್ತವೆ. ನೀವು NSS 2 ವರ್ಷ ಕಂಪ್ಲೀಟ್ ಮಾಡಿದ್ರೆ, 2 ವರ್ಷ ಇದ್ದು ಒಂದು ಕ್ಯಾಂಪ್ ಮಾಡಿದ್ರೆ ನಿಮಗೆ NSS ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಸಿಗ್ತದೆ. ಅದರಿಂದ ನೀವು ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸರ್ಟಿಫಿಕೇಟ್ ನಿಮಗೆ ಅಡ್ಮಿಷನ್ ಕೊಡಿಸೋದ್ರಲ್ಲಿಯೋ ಇನ್ಯಾವುದೋ ರೂಪದಲ್ಲಿಯೋ ನಿಮಗೆ ಅದು ಕೆಲಸಕ್ಕೆ ಬರ್ತದೆ ಅಂತಕ್ಕಂಥದ್ದು. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ NSS ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಾರ್ಯವನ್ನು ನಿರ್ವಹಿಸಿ ನನಗೆ ಬಹಳ ಸಂತೋಷವನ್ನು ಆ ಗಳಿಗೆಗಳು ಈಗಲೂ ಉಂಟು ಮಾಡ್ತದೆ. ನಿಲ್ಲಿಸ್ಕೊಂಡು ಬಹಳ ತೃಪ್ತಿದಾಯಕವಾಗಿ ಆ ಕಾರ್ಯವನ್ನು ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಹೆಂಗಿತ್ತಪ್ಪ NSS ಸೇರ್ಕೊಳ್ತಕ್ಕಂಥ ವಿದ್ಯಾರ್ಥಿ ಮನೋಭಾವ ಅಂತಂದ್ರೆ, ಸರ್ ನಾವು NSS ಸೇರ್ತೀವಿ ಅಂತೇಳಿ ಕ್ಯೂ ಹಚ್ಚೋದು. ನಾವು ಹೇಳೋದು ಬೇಡ, ಬರೀ ಜಸ್ಟ್ ಒಂದು ನೋಟಿಸ್ ಕಳಿಸ್ಬಿಟ್ರೆ ನಾವು ಸೇರ್ತೀವಿ ಸರ್ ಅಂತ ಬರೋದು. ಅದೆಷ್ಟೋ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಳ್ಳೋಕ್ಕಾಗಲಾರ್ದೆ ವಾಪಸ್ ಕಳಿಸ್ತಿದ್ವಿ ನಾವು. ಕಾರಣ ಅಷ್ಟು ಸ್ಪರ್ಧೆ ಇತ್ತು. ಆಮೇಲೆ ಅಷ್ಟು ವಿದ್ಯಾರ್ಥಿಗಳ ಸೀಟ್ ಕೊಡೋಕೆ ಆಗ್ತಿರ್ಲಿಲ್ಲ ನಮಗೆ. ಕೆಲವೇ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಸೇರಿಸ್ತಿದ್ವಿ. ಮುಂದೆ ಅವರು ಅದರ ಪ್ರಯೋಜನ ಪಡ್ಕೊಂಡು ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊಂದಿದವರಾಗಿ ಈ ರಾಷ್ಟ್ರ ಸೇವೆಗೆ ಸನ್ನದ್ಧರಾಗಿ ನಿಂತಿದ್ರು ಅಂತಕ್ಕಂಥ. ಆದರೆ ಈಗಿನ ಒಂದು ಮಕ್ಕಳ ಒಂದು ಉತ್ಸಾಹವನ್ನು ಗಮನಿಸಿದಾಗ NSS ಇರ್ಬೋದು, NCC ಇರ್ಬೋದು, ಇಂತಹ ಒಂದು ವಿಶೇಷ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಲ್ಲಿ ಸ್ವಲ್ಪ ಹಿಂಜರಿದಿರುವಂತಕ್ಕಂಥ ಒಂದು ಅಂಶದಲ್ಲಿ ಕಂಡು ಬರ್ತದೆ. ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿಕೊಂಡಾಗ ಬಹಳ ಅದು ಪ್ರಶ್ನೆಯಾಗೇ ಉಳಿತದೆ. ಹಂಗೆ ಆಗಬಾರ್ದು. ದಯಮಾಡಿ ವಿದ್ಯಾರ್ಥಿಗಳು, ಶಿಕ್ಷಣ ಅಂತಂದ್ರೆ ಕೇವಲ ಪುಸ್ತಕದ ಹುಳು ಆಗಬಾರ್ದು. ಬರೀ ಅದೇ ಪುಸ್ತಕವನ್ನು ಇಟ್ಕೊಂಡು ಕಲಿಯೋದು ಪ್ರಕ್ರಿಯೆ ಅಷ್ಟೇ ಆಗಬಾರ್ದು ಶಿಕ್ಷಣ ಅಂತಕ್ಕಂಥದ್ದು. ಬರೀ ಅದರಿಂದ ಮಾತ್ರ ನೀವು ಕಲಿಯಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಹೇಳ್ತಾರೆ ಕವಿ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳುತ್ತಮ್ಮ ಅಂತ ಹೇಳ್ತಾರೆ. ಕೆಲವು ಜ್ಞಾನವನ್ನು ನಾವು ಪುಸ್ತಕಗಳಿಂದ ಪಡ್ಕೋತೀವಿ, ಪಠ್ಯದಿಂದ ಪಡ್ಕೋತೀವಿ. ಇನ್ನೂ ಒಂದಿಷ್ಟು ಜ್ಞಾನವನ್ನ, ಜೀವನಾನುಭವವನ್ನ ಸಮಾಜದಿಂದ ಪಡ್ಕೋಬೇಕಾಗ್ತದೆ, ಜನರಿಂದ ಪಡ್ಕೋಬೇಕಾಗ್ತದೆ, ಅನುಭವಿಗಳಿಂದ ಪಡ್ಕೋಬೇಕಾಗ್ತದೆ. ಅವಾಗ ಮಾತ್ರ ನಾವು ಪರಿಪೂರ್ಣ ಶಿಕ್ಷಣವಂತರಾಗಿ
ಸುಶಿಕ್ಷಿತರಾಗಿ ಅಂದರೆ ನಾವು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಮ್ಮ ಸರ್ವತೋಮುಖ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಮ್ಮ ಶಿಕ್ಷಣದ ಜೊತೆಗೆ, ಅಧ್ಯಯನದ ಜೊತೆಗೆ, ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಹ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಆಗ್ತದೆ. ಅವಾಗ ಮಾತ್ರ ನೀವು ಒಬ್ಬ ಸರ್ವತೋಮುಖ ಸತ್ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ನಿಮ್ಗೆ ಹೇಳ್ತೀನಿ, ಇಂತಹ ಸತ್ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಏನ್ರಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತಂದ್ರೆ NSS ಮತ್ತು NCC ಅಂತಕ್ಕಂಥದ್ದು. NSS NCC ಗೊತ್ತಿದೆ, ಬರ್ತದ. ಅದು ಒಂಥರ ವೈವಿಧ್ಯವಾಗಿರ್ತಕ್ಕಂಥ ಒಂದು ಅನುಭವ ತಿಳಿಸ್ತಾರೆ. ಅದನ್ನ ಅಲ್ಲಿ ಪ್ರವೇಶ ಪಡ್ಕೊಂಡಿರ್ತಕ್ಕಂಥ ಮಕ್ಕಳು ಅದು ನೋಡ್ಬೇಕು. ಇನ್ನು ಉಳಿದಂತ ಮಕ್ಕಳು ಏನ್ರಿ NSSಗೆ ಇರೋದ್ರಿಂದ ನಿಮ್ಗೆ ಹೇಳ್ತೀನಿ ನಾನು, ಸಾಕಷ್ಟು ಜೀವನಾನುಭವಗಳು ಇತರ ವಿದ್ಯಾರ್ಥಿಗಳಿಗಿಂತ NSS ತಗೊಳ್ಳಂತ ವಿದ್ಯಾರ್ಥಿ ಜೀವನ ನಾನು ಗಮನಿಸಿದ ಹಾಗೆ ಬಹಳ ಭಿನ್ನವಾಗಿದೆ ಅಂತಕ್ಕಂಥದ್ದು. ನನಗೆ ಅವಾಗವಾಗ ಫೋನ್ ಮಾಡ್ತಿರ್ತಾರೆ, ಕಾಣ್ತಿರ್ತಾರೆ, ಅವಾಗೆಲ್ಲ ಎಷ್ಟು ಚಂದ ಮಾತಾಡ್ತಾರೆ. ಬದುಕನ್ನು ಕಟ್ಕೊಂಡಂತಹ ಒಂದು ವಿಷಯೊಳಗೆ NSS ಹೆಂಗ್ ನೆರವಾಗುತ್ತೆ ಜೀವನದಲ್ಲಿ, ಸಮಾಜದಲ್ಲಿ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡು, ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನಾವು ಹೆಂಗ್ ಬದುಕ್ತಿದ್ವಿ ಅಂತಕ್ಕಂಥ ವಿಷಯವನ್ನ ಹೇಳ್ತಾ, ಸರ್ ಅವತ್ತು ನಮಗೆ NSS ಒಳಗೆ ಅವಕಾಶ ಮಾಡಿಕೊಟ್ಟಿದ್ರಿ, ಅನೇಕ ಕ್ಯಾಂಪ್ ಕರ್ಕೊಂಡು ಹೋಗಿದ್ರಿ, ಅನೇಕ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ತೊಡಗಿಸಿದ್ರಿ, ಆ ಅನುಭವಗಳು ನಮಗೆ ಬಹಳ ಉಪಯೋಗ ಬಂತ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದು ಅಂತ ಹೇಳಿ ಆ ಮಕ್ಕಳು ಹೇಳಿದಾಗ ನನಗೆ ಬಹಳ ಆನಂದ ಆಗ್ತದೆ ಅಂತಕ್ಕಂಥದ್ದು. ಈ ದಿಶೆಯಲ್ಲಿ ಸ್ನೇಹಿತರೆ 1965 ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ NSS ಆಗ್ತದೆ, ರಾಷ್ಟ್ರೀಯ ಸೇವಾ ಯೋಜನೆ ಅಂತಕ್ಕಂಥದ್ದು. ಈ ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆ ಬೆಳೆಸ್ತಕ್ಕಂಥದ್ದು ನೀರು ಉದ್ದೇಶ ಇಟ್ಕೊಂಡು NSS ಕಾರ್ಯಗತವಾಗಿದೆ ಇಡೀ ದೇಶದಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅಂತಕ್ಕಂಥದ್ದು. ನೋಡಿ, ಸರ್ಕಾರ ಇದರ ಸಂಬಂಧ ಒಂದಿಷ್ಟು ಹಣವನ್ನ ವ್ಯಯಿಸ್ತಾ ಇದೆ, ಖರ್ಚು ಮಾಡ್ತಾ ಇದೆ. ಅದಕ್ಕಾಗಿ ಒಬ್ಬ NSS ಅಧಿಕಾರಿ ಅಂತ ನೇಮಕ ಮಾಡಿರ್ತಾರೆ. ನೇಮಕ ಮಾಡಿ ಇಷ್ಟೆಲ್ಲ ವ್ಯವಸ್ಥೆ ನಿರ್ಮಾಣ ಮಾಡೋದು ಸರ್ಕಾರಕ್ಕೆ ತಲೆ ಕೆಟ್ಟಿಲ್ಲ. ಇದರಿಂದ ಒಂದು ದೊಡ್ಡ ಯೋಜನೆ ಇದೆ. ಇದರಿಂದ ಈ ಯೋಜನೆಯ ಫಲವನ್ನ ವಿದ್ಯಾರ್ಥಿಗಳು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಯೋಜನೆಗಳನ್ನು ರೂಪಿಸುತ್ತದೆ. ಆದ್ರಿಂದ ನಿಮಗೆ ಜೀವನದೊಳಗೆ ತಕ್ಷಣ ಯಾವುದೇ ಪ್ರತಿಫಲ ಸಿಗುವುದಿಲ್ಲ. ನಮ್ದು ಹೆಂಗೈತಿ ಮನೋಭಾವನೆ ಅಂದ್ಕೊಂಡು ಅಂದ್ರೆ ಹಿಂಗ್ ಕಣ್ಣು ಮುಚ್ಚಿ ಕಣ್ತಾಗ ಸಿಕ್ಕೊಡ್ಬೇಕಲ್ಲ, ಅವ್ರು ಹಂಗಂದ್ರೆ ಆಗೋದಿಲ್ಲ. ಅಂದ್ರೆ ಯಾವುದೇ ಒಂದು ಚಟುವಟಿಕೆ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಅದರ ಫಲ ನಿಮ್ಮ ಜೀವನದಲ್ಲಿ ಸಿಗ್ತದೆ. ಹಂಗ ನಮ್ಮ ಇವ್ರು ಹೇಳ್ತಾರಲ್ಲ ದೇವರ ಮಾದೇವ್, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಏನಾಗ್ತದ, ಒಂದಲ್ಲ ಒಂದು ದಿನ ಫಲ ಕೊಡ್ತದೆ ಅಂತಕ್ಕಂಥ ಮಾತು ನಾವು ಹೇಳಿದ್ವಿ. ಹಂಗ ನೀವು ಈ ಅವಧಿಯಲ್ಲಿ ಕಲ್ತಂತಹ NSS NCC ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸಿದಿರ್ಬೋದು, ಈ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಪ್ರತಿಫಲ ನಿಮ್ಮ ಜೀವಿತಾವಧಿಯ ಮುಂದಿನ ವಯಸ್ಸಿಗೆ ಬಂದು ನೀವು ಕಂಡೇ ಕಾಣ್ತಿದ್ದೆ ಅಂತಕ್ಕಂಥ. ನೋಡಿ, ನಾನು PUCಯಲ್ಲೇ NSS ಜಾಯ್ನ್ ಆಗಿದ್ದೆ. ನಾನು ಕಾಲೇಜಲ್ಲಿ PUC ಒಳಗೆ ಸರ್ PUC NCC ಇತ್ತು. ನಾನು NCC 2 ವರ್ಷ ಮಾಡಿ PUC ಪಾಸ್ ಮಾಡ್ಕೊಂಡೆ. ಆಮೇಲೆ ಡಿಗ್ರಿ ಬಂದಾಗ ಅಲ್ಲಿ NSS, ಆಮೇಲೆ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ NSS ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಶಿಬಿರಗಳಲ್ಲಿ ನಾನು ಭಾಗವಹಿಸಿದ್ದೆ. ಅಂತ ಸಂದರ್ಭದಲ್ಲಿ ನಾನು ಪಡ್ಕೊಂಡಂತ ಅನೇಕ ಅನುಭವಗಳು ನಾನು ಮುಂದೆ ನೋಡ್ರಿ ಕಾಲೇಜಿಗೆ ಬಂದಾಗ ಹೊಸದಾಗಿ 2008ರಲ್ಲಿ ಕಾಲೇಜಿಗೆ ಬಂದಿದ್ದೀನಿ. ತಕ್ಷಣ ನನಗೆ NSS ಜವಾಬ್ದಾರಿ ಕೊಟ್ಟು ಮಾಡಲೇಬೇಕಾದ ಆ ಸಂದರ್ಭದಲ್ಲಿ ಮಾಡಲೇಬೇಕಂತ ನಾನು ಬಹಳ ಧೈರ್ಯವಾಗಿ, ಸ್ಥೈರ್ಯವಾಗಿ, ಬಹಳ ಸ್ಫೂರ್ತಿವಾಗಿ, ಬಹಳ ಸ್ಫೂರ್ತಿದಾಯಕವಾಗಿ ಆ ಕಾರ್ಯವನ್ನು ತಗೊಂಡೆ. ಯಾಕೆ ತಗೊಂಡೆ ಅಂತಂದ್ರೆ, ನಾನು ಕಲಿಯುವ ಸಂದರ್ಭದಲ್ಲಿ ಆ NSS ಸ್ವಯಂ ಸೇವಕನಾಗಿ ನಾನು ಕಾರ್ಯನಿರ್ವಹಿಸಿದ ಕಾರಣವಾಗಿ ಆ ಕೆಲಸವನ್ನು ಧೈರ್ಯ ತಗೊಳ್ಳೋಕೆ ಸಾಧ್ಯ ಆಯ್ತು. ಮತ್ತು ನಾನು ಸುಮಾರು 8-9 ಕ್ಯಾಂಪ್ ಮಾಡಿದ್ದೇನೆ. ಶ್ರೀರಾಮಕೊಪ್ಪ, ಮಧ್ಯಹಳ್ಳಿ, ಯಗಿಕೊಪ್ಪ, ದೂದಿಹಳ್ಳಿ, ಚಿನ್ನಮುಳಗುಂದ, ಆಮೇಲೆ ಅದ್ರ ಮುಂದೆ ಬರ್ತಲ್ಲ ಯಾವುದು ಒಡೆಯನ್ಪುರ, ಎಲ್ಲ ಊರುಗಳಲ್ಲಿ ನಾನು 50 ಜನ ಹುಡುಗ ಹುಡುಗಿಯನ್ನು ಕರ್ಕೊಂಡು ಹೋಗಿ 8 ದಿವಸ ಉಳಿದು ಆ ಕ್ಯಾಂಪ್ಗಳನ್ನು ಮಾಡ್ಕೊಂಡು ಬಂದಿವಿ ಅಂತಕ್ಕಂಥದ್ದು, ರೆಗ್ಯುಲರ್ ಕ್ಲಾಸ್ ಮಾಡ್ತಿದ್ವಿ ಅಂತಕ್ಕಂಥದ್ದು. ಇದು ಹೆಂಗ್ ಸಾಧ್ಯ ಆಯ್ತು ಅಂದ್ರೆ, ನಾನು ವಿದ್ಯಾರ್ಥಿ ಇದ್ದಾಗ ಕಲ್ತಂತಹ ಅನುಭವ ಅದಕ್ಕೆ ಸಾಥ್ ಕೊಡ್ತಕ್ಕಂಥದ್ದು. ಹಿಂಗ ಜೀವನದೊಳಗ ಒಂದಲ್ಲ ಒಂದು ದಿನ ಏನ್ರಿ ಅದರ ಪ್ರಯೋಜನ, ನಾವು ಕಲ್ತಂತ ಪ್ರಯೋಜನ ನಿಮಗೆ ದೊರೆತೇ ದೊರೆತದೆ. ಅದಕ್ಕಾಗಿ ಏನ್ ವಿಚಾರ ಮಾಡ್ತೀರಪ್ಪ ಅಂತಂದ್ರೆ, ಈಗ ಏನೋ ಅದು ಅಧ್ಯಯನ ಮಾಡ್ತಾರೆ ಬಿಡು, ಅಧ್ಯಯನ ಕಲಿತಾರೆ ಬಿಡು, ಭಾಳ ವಜೆ ಆಕತಿ, ಆಗೋದಿಲ್ಲ, ಹಂಗ ಹಿಂಗಂತ ತಾತ್ಸರ ಮಾಡಿದ್ರಪ್ಪ ಅಂತಂದ್ರೆ ಜೀವನದಲ್ಲಿ ನೀವು ಮುಂದೆ ಏನಾಗ್ತಾರೆ, ಸಫಲ ಆಗ್ತದೆ. ಅನೇಕ ರಂಗದಲ್ಲಿ ಸಫಲ ಆಗಿ ಹೋಗ್ತೀರಿ, ಅವಾಗ ಕೊರಗ್ತೀರಿ ನೀವು, ಅವಾಗ ವಜೆ ಪಡ್ತೀರಿ ನೀವು.
ಅಯ್ಯೋ ನಾನು ಕಲಿಯುವಂತ NCC ಕಲಿಯಲಿಲ್ಲ, NSS ಕಲಿಯಲಿಲ್ಲ, ಎಂತ ತಪ್ಪಾಗುತ್ತೆ, ನಾನು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಿಲ್ಲ. ಸೊ ನಿಮ್ಮಂತ ವಿದ್ಯಾವಂತರು NSS ಚಟುವಟಿಕೆಗಳು ಖಂಡಿತ ತೊಡಸ್ಕೊಂಡ್ರೆ ನೀವು ನಾಯಕತ್ವ ಗುಣ ಬರ್ತದೆ. ಸಮಾಜವನ್ನು ಅರ್ಥ ಮಾಡ್ಕೊತೀರಿ, ಜನರನ್ನು ಅರ್ಥ ಮಾಡ್ಕೊತೀರಿ, ಸಾಮಾಜಿಕ ಸಮಸ್ಯೆಗಳು ತಿಳ್ಕೊತೀರಿ, ಕಲಿಸ್ತದೆ NSS ಅಂತಕ್ಕಂಥದ್ದು. ಆ ಮೂಲಕ ನೀವು ಒಬ್ಬ ವ್ಯಕ್ತಿಯಾಗಿ ರೂಪಗೊಳ್ತೀರಿ, ಒಬ್ಬ ವ್ಯಕ್ತಿತ್ವ ಮೇಲೆ ಬರ್ತದೆ, ನಾಯಕತ್ವ ನಿಮಗೆ ಬರ್ತದೆ. ಆ ರೀತಿ ಆದಂತಹ ಅನೇಕ ಸನ್ನಿವೇಶಗಳು ನಿಮಗೆ NSS ಕ್ಯಾಂಪ್ ಒಳಗ NSS ಚಟುವಟಿಕೆ ಬರ್ತದೆ. ಆ ಮೂಲಕ ನೀವು ನಾಯಕರಾಗಿ, ನವನಾಯಕರಾಗಿ, ನವ ಯುವಕರಾಗಿ, ಏನ್ರಿ ಆಗಿ ಹೊರ ಹೋಗ್ತೀರಿ ಅಂತಕ್ಕಂಥದ್ದು. ಒಮ್ಮೆ ಮುಂದೆ ರಾಜಕಾರಣ ಮಾಡೋದು, ಅಥವಾ ಒಳ್ಳೆ ಆಫೀಸರ್ ಆಗೋದು, ಅಥವಾ ಒಳ್ಳೆ ಜನಾನುರಾಗಿ ವ್ಯಕ್ತಿಯಾಗಿ ಬೆಳೆಯೋದು, ಈ ತರ ಕೆಲಸಗಳು ಖಂಡಿತ ಸಾಧ್ಯ ಆಗ್ತದೆ. ನಾನು ಫಸ್ಟ್ ನಿದರ್ಶನ ಇವತ್ತು ನಾನೇನಾದ್ರು ಆಗಿರೋ ಜೀವನದೊಳಗ ಅಂತಂದ್ರೆ, ಖಂಡಿತವಾಗಿ ಶಿಸ್ತಿದೆ ಅಂತಂದ್ರೆ, ನನ್ನಲ್ಲಿ ಮಾತುಗಾರಿಕೆ ಬಂದಿದೆ ಅಂತಂದ್ರೆ, ಖಂಡಿತವಾಗಿ ಹೇಳ್ತೀನಿ ಒಂದು ಅರ್ಧ ಭಾಗ NSS ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಯಸ್ತೀವಿ. ಅಂತಹ ಒಂದು ಕೆಲಸವನ್ನ NSS ನನಗೆ ಕಲಿಸ್ತಕ್ಕಂಥದ್ದು. ನೋಡಿ, ಅವತ್ತು ನಾವು ಸಹಪಾಠಿಗಳಾಗಿದ್ದಂತಹ ಸ್ನೇಹಿತರು ಇವತ್ತಿಗೂ ಸಹ ಸಂಪರ್ಕದಲ್ಲಿ, ಡಿಗ್ರಿ ಕಲಿತಕ್ಕಂಥ ಸ್ನೇಹಿತರು, ಅನೇಕ ಸಹೋದರಿಯರು ಇವತ್ತಿಗೂ ಸಹ ಸಂಪರ್ಕದಲ್ಲಿ, ಗುರುಕುಲದಲ್ಲಿ. ಯಾಕಂದ್ರೆ NSS ಬೆಳೆದಂತಹ ಸ್ನೇಹ, ವಿಶ್ವಾಸ ಕಾರಣ. ಹಿಂಗ ವ್ಯಕ್ತಿ ಸ್ನೇಹ ಬೆಳೆಸ್ತದ, ಸಾಮಾಜಿಕ ಸಮಸ್ಯೆ ಬೆಳೆಸ್ತದ, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ತದ. ಏನಪ್ಪಾ ಮುಂದೆ ಸಮಾಜ ಹೆಂಗ್ ಬದುಕಬೇಕು, ಹೆಂಗ್ ಬಾಳ್ಬೇಕು, ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವವನ್ನು ಹೊಡೆದೋಡಿಸಿ ಎಲ್ಲ ಸರ್ವ ಸಮಾನ ಕಲಿಸ್ತದ, ಸೇವಾ ಮನೋಭಾವ ಕಲಿಸ್ತದ, ದೇಶ ಪ್ರೇಮ ಕಲಿಸ್ತದ, ನಾಡ ಪ್ರೇಮ ಕಲಿಸ್ತದ. ಆದ್ದರಿಂದ ಏನ್ರಿ ನಮ್ಮ NSS ಯೋಜನೆ ಉದ್ದೇಶ ಅರ್ಥ ಮಾಡ್ಕೊಂಡು ಅದು ಸೇರಿದಾಗ ಸರ್ ದಿನ ಕ್ಲಾಸ್ ಹೇಳ್ತಾರೆ, ಇಷ್ಟೆಲ್ಲ ಪ್ರಯೋಜನದ. ಆಮೇಲೆ ಉದ್ಯೋಗದಲ್ಲಿ ಮೀಸಲಾಗ್ತದ. ನಾಳೆ ನಾವು ಮಾಸ್ಟರ್ ಡಿಗ್ರಿಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಸಹ NSS NCC ಮಾಡುವಂತವರಿಗೆ ವಿಶೇಷ ಮೀಸಲಾಗ್ತದ. ಇವತ್ತಿನ ಕಾಮರ್ಸ್ನವ್ರಿಗೆ ಎಷ್ಟೋ ಸರಿ ನಾವು ಗಮನಿಸಿದ್ವಿ, NSS ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಕ್ಷಣ ಮಾತ್ರದ ಇದರೊಳಗೆ ನಿಮ್ಮ MSc ಸೀಟ್ ಕೊಟ್ಟಿರ್ತೀವಿ. ಅಂತಹ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಇರೋ ವಿದ್ಯಾರ್ಥಿಗಳು ಸೇಮ್ ಅಂತ ಇರ್ತದೆ, ಸೇಮ್ ಒಂದೇ ರೀತಿ ಡೇಟಾ ಬರ್ತಿರ್ತದೆ. ಅಂತ ಟೈಮ್ ಒಳಗೆ ಇರೋ ಒಂದು ಸೀಟ್ ಇರ್ತದೆ, ಯಾರಿಗೆ ಕೊಡ್ಬೇಕಪ್ಪ ಅವರು ಅಂತ ಸಂದರ್ಭದಲ್ಲಿ NSS NCC ಅಥವಾ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನೀವು ಖಂಡಿತವಾಗಿ ಅಲ್ಲಿ ನಿಮಗೆ ಓದಲಿಕ್ಕೆ ಅವಕಾಶ ಇರ್ತದೆ. ಆ ಕೋಣದೊಳಗೆ ನಿಮ್ಗೆ ಅವಕಾಶ ರಿಸರ್ವ್ ಮಾಡ್ತಾರೆ. ಮುಂದಿನ ಬರುವ ದಿನಗಳಲ್ಲಿ ಸರ್ಕಾರಿ ನೌಕರಿಯಲ್ಲೂ ಸಹ ಈ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ದಿನಗಳು ಅದಾವ. ಆಮೇಲೆ RD ಕ್ಯಾಂಪ್ ನಿಮ್ಗೆ ಕಳಿಸ್ತೀವಿ. ಆಮೇಲೆ ರಾಜ್ಯದ ಒಂದು ರಾಜ್ಯ ಮಟ್ಟದ ಕ್ಯಾಂಪ್ಗಳು, ರಾಷ್ಟ್ರ ಮಟ್ಟದ ಕ್ಯಾಂಪ್ಗಳು ಇರ್ತಾವೆ. ಆಮೇಲೆ ರಾಷ್ಟ್ರ ಪ್ರಶಸ್ತಿ ಇರ್ತದೆ, ರಾಜ್ಯ ಪ್ರಶಸ್ತಿಗಳು ನಿಮ್ಗೆ ಸಿಗ್ತಾವೆ. ಸರಿಯಾಗಿ ನೀವು ಪ್ರಾಮಾಣಿಕ ತೊಡಗಿಸ್ಕೊಂಡು ಕೆಲಸ ಮಾಡಿದಪ್ಪ ಅಂತಂದ್ರೆ ಇಷ್ಟೆಲ್ಲ ಅನುಕೂಲಗಳು. ಆದ್ರಿಂದ ಅರ್ಥ ಮಾಡ್ಕೊಂಡು ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು. ಇದರಿಂದ ಯಾರೊಬ್ಬರು ನಮ್ಮನ್ನ ತಲೆ ಕೆಡಿಸೋರು ಬಹಳ, ಏನ್ ಮಾಡ್ತೀವಿ, ಏನ್ ಸೇರ್ತೀವಿ ಬಿಡ್ಲಿ, ಆರಾಮಿಗೆ ಕಳ್ಕೊಂಡು ಹಿಂಗೆ ದಾರಿ ತಪ್ಪೋರು ಬಹಳ ಅಂತ ಯಾರ ಮಾತು ಕೇಳ್ಕೊಂಡ್ರಿ. ನೇರವಾಗಿ ಸರ್ ಭೇಟಿ ಆಗ್ರಿ, ಸೇರ್ ಕೇಳ್ರಿ. ಆಮೇಲೆ ಅದು ಏನಾರ ಮುಂದೋಣ, ಅದು ಬಿಟ್ಬಿಟ್ಟು ಆರಂಭದಲ್ಲಿ ಇನ್ನು ಉನ್ನತಿಯನ್ನು ಮೊದಲ ದಾರಿ ತಪ್ಪಿ ಹೊರಗುಳಿರ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ಸೇರಿ ಕೇಳಿರ್ತಕ್ಕಂಥ ಮಾತನ್ನ ಕೇಳಿ ಇದನ್ನು ಸಾಕಷ್ಟು ಪ್ರಯೋಜನದ ಇಟ್ಕೊಂಡು ಅದರ ಪ್ರಯೋಜನ ಪಡ್ಕೋತೀರ ಅಂತಕ್ಕಂಥ ನಂಬಿಕೆಯಿಂದ ನಿಮಗೆಲ್ಲ ಶುಭವಾಗಲಿ. ಶ್ರಮ ಏವ ಜಯ. ಜಸ್ಟ್ ವೀಕ್ಲಿ ಒಂದು ನಿಮಗೆ ಕ್ಲಾಸಸ್ ಇರ್ತವೆ, 1 hour up to 2 hours ಕ್ಲಾಸ್ ಇರ್ತವೆ. ಕ್ಯಾಂಪಸ್ ಏನಪ್ಪಾ ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ನಂತರ ಇಯರ್ ಎಂಡಿಗೆ ಅಂದ್ರೆ ಸೆಕೆಂಡ್ ಸೆಮಿಸ್ಟರ್ ಒಳಗೆ ನಿಮಗೆ 7 ದಿವಸದ ಒಂದು ಕ್ಯಾಂಪ್ ಒಂದು ಇರುತ್ತೆ. ಆ ಕ್ಯಾಂಪ್ ಮುಗಿಸಿದ್ರೆ ಫಸ್ಟ್ ಇಯರ್ ಮುಗಿದಾಗೆ ಅಥವಾ ಸೆಕೆಂಡ್ ಇಯರ್ ಮುಗಿದವ್ರಿಗೆ ನಿಮಗೆ ವಿಶ್ವವಿದ್ಯಾಲಯದಿಂದ ಏನ್ ಬರುತ್ತೆ, ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ನಿಮ್ಗೆ ಯಾವ್ಯಾವ ಉಪಯೋಗ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನು ಏನ್ ಮಾಡಿದ್ರು ಡಾಕ್ಟರ್ KV ಜಯಪ್ರಸಾದ್ ಸರ್ ತಿಳಿಸಿದ್ರು. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ತಮಗೆ ಹೇಳ್ಕೊಡೋದೇನೆಂದ್ರೆ, ಈಗ ಬಂದಿರತಕ್ಕಂತ ಒಂದು ಹಿಂದುಳಿದ ಅಲ್ಪಸಂಖ್ಯಾತರ ಆಯೋಗ ಸಮೀಕ್ಷೆ ಒಂದು ನಡೆದಿದೆ. ಆ ಸಮೀಕ್ಷೆಯ ಪ್ರಕಾರ ನಿಮಗೆ ಆಲ್ಮೋಸ್ಟ್ ಪೇಪರ್ ಅಲ್ಲಿ ನೋಡಿದರೆ, ನಮಗೆ ಮೀಟಿಂಗ್ ತೆಗೆದುಕೊಂಡಾಗ NSS ವಿದ್ಯಾರ್ಥಿಗಳು ಅವರ ಊರಲ್ಲಿ ತಮ್ಮ ಮನೆಯ ಸದಸ್ಯರೊಂದಿಗೆ ಏನಪ್ಪಾ ಅಂದ್ರೆ ಸುಮಾರು 60 ಪಾಯಿಂಟ್ ಹೊಂದಿರತಕ್ಕಂತ ಒಂದು ವಿಷಯಗಳಿದಾವೆ. ಏನಪ್ಪಾ ಅಂದ್ರೆ ಕೆಲವೊಂದು ನಾನು ವಿಷಯಗಳನ್ನ ಹೇಳ್ತೀನಿ. ನಿಮ್ಮ ಮನೆಗೆ ಬಂದಾಗ ಸಮೀಕ್ಷೆ ಮಾಡ್ತಕ್ಕಂಥ ನಿಮ್ಮ ಮನೆಗೆ ಬಂದಾಗ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕಪ್ಪ ಅಂದ್ರೆ ಇಂಪಾರ್ಟೆಂಟ್ ನಿಮಗೆ ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಆಮೇಲೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ ಅನ್ನು ನೀವು ಹೊಂದಿರಬೇಕು. ಆಮೇಲೆ ಇನ್ನಿರ್ತಕ್ಕಂಥ ಸಾಕಷ್ಟುಗಳಿದಾವೆ, ಅವರಿಗೆ ಸ್ಪಂದನೆ ಮಾಡಬೇಕು. NSS ಅಧಿಕಾರಿಗಳಾಗಿರ್ತಕ್ಕಂಥ ಮತ್ತು ಇಂದಿನ ಮಹಾವಿದ್ಯಾಲಯದ
ಪ್ರಾಚಾರ್ಯರು ಆಗಿರ್ತಕ್ಕಂಥ MG ಬಂಡೀವಾಡ ಗುರುಗಳ ಸರ್ ಅವರು ಕೂಡ ಅವರ NCC ಅಧಿಕಾರಿ ಆಗಿರ್ತಕ್ಕಂಥ ಅವಧಿಯ ಒಂದು ವಿಚಾರಗಳನ್ನು ಮತ್ತು ಪ್ರಾಚಾರ್ಯರಾಗಿರ್ತಕ್ಕಂಥ ಒಂದು ಆದಾಗೂ ಕೂಡ ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಅನುಭವಗಳನ್ನು ಹಂಚಿಕೊಂಡು ಮತ್ತು ಅದರ ಜೊತೆಗೆ ಈ NSS ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್. NSS ಡೇ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ NSS ಅಧಿಕಾರಿಗಳಾದಂತಹ ವೆಂಕಟೇಶ್ವರ ಅವರೇ ಹಾಗೂ ಹಿರಿಯ NSS ಅಧಿಕಾರಿಗಳು, ಮಾಜಿ NSS ಅಧಿಕಾರಿಗಳಾದಂತಹ ಡಾಕ್ಟರ್ KV ಜಯಪ್ಪ ಸರ್ ಅವರೇ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸಾವಳಿ ಸರ್ ಅವರೇ, ಅವರು ಕೂಡ NSS ಅಧಿಕಾರಿಗಳೇ, ಮತ್ತೆ ಕುಲಕರ್ಣಿ ಸರ್ ಅವರೇ, ಸಿದ್ದೇ ಸರ್ ಅವರೇ, ಅಮಿನಿ ಬಸಮ್ಮ ಮೇಡಮ್ ಅವರೇ, ಮತ್ತೆ ನನ್ನ ಎಲ್ಲ NSS ಶಿಬಿರಾರ್ಥಿಗಳೇ, NSS ವಿದ್ಯಾರ್ಥಿ ವಾಲಂಟಿಯರ್ಸ್, NSS ಇಲ್ಲಿ ಸ್ಟೂಡೆಂಟ್ಸ್ ಅನ್ನಂಗಿಲ್ಲ, NSS ವಾಲಂಟಿಯರ್ಸ್ ಅಂತ ಹೇಳ್ತಿದ್ರೆ, ಮತ್ತೆ ಎಲ್ಲ ವಿದ್ಯಾರ್ಥಿ. ಸೊ ಈಗಾಗಲೇ ಜಯಪ್ ಸರ್ ಮತ್ತೆ ರಾಜ್ಕುಮಾರ್ ಸರ್ ಬಹಳ ಚೆನ್ನಾಗಿ ಅವರು 8 ವರ್ಷ NSS 8ರಿಂದ 9 ವರ್ಷ NSS ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ರಾಜ್ಕುಮಾರ್ ಸರ್ 4-5 ವರ್ಷದಿಂದ ಅವರು NSS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದು ಥೀಮ್ ಹಾಕಿದ್ದಾರೆ ನಿಮಗೆ ಬೋರ್ಡ್ ಅಲ್ಲಿ, ಬ್ಯಾನರ್ ಅಲ್ಲಿ, ನಾಟ್ ಮೀ ಬಟ್ ಯು. ನನಗಾಗಿ ಅಲ್ಲ, ಇದು ನಿಮಗಾಗಿ. ಅಂದ್ರೆ ನೋಡಿ, NSS ಮುಖ್ಯ ಧ್ಯೇಯೋದ್ದೇಶ ಏನಪ್ಪಾ ಅಂದ್ರೆ, ನಾನು ನನಗಾಗಿ ನನ್ನ ಜೀವನವನ್ನು ಬಹಳಷ್ಟು ಮೀಸಲಿಡ್ತಾ ಇದ್ದೇನೆ. ಹಾಗಾದ್ರೆ ಸಮಾಜಕ್ಕೆ ನಾನು ಏನ್ ಕೊಟ್ಟಿದ್ದೀನಿ? ಸಣ್ಣ ಕೆಲಸ. ನೀವು ಒಂದು ವಾರಕ್ಕೆ 2 ದಿನ ಶ್ರಮದಾನ ಮಾಡಿದ್ರೆ ಅದು ನೀವು ಕೊಡುವಂತ ಸಮಾಜಕ್ಕೆ ಕೊಡುಗೆ, ಹೋಗ್ತಾನೆ. ಮತ್ತೆ NSS ವಾಲಂಟಿಯರ್ಸ್ ಆಗಿ ನೀವು ಪ್ರತಿ ವಾರ ನಿಮ್ಗೆ ಒಂದು ವಾರಕ್ಕೆ 2 ದಿನ 2 ತಾಸು 1 ತಾಸು ನಿಮ್ಗೆ ಕೆಲಸ ಕೊಡ್ತಾರೆ. ಸೊ ಏನ್ ನಿಮ್ಗೆ ದೊಡ್ಡ ಸಲಕಿ ಏನ್ ದೊಡ್ಡ ಕೆಲಸ ಹಚ್ಚಂಗಿಲ್ಲ, ಅಷ್ಟು ಕೆಲಸ ಮಾಡೋರು ಯಾರಿಲ್ಲ. ನೀವು ಗೊತ್ತಾಗ್ಬಿಡ್ತದೆ ನಮ್ ನೋಡಿದ್ರು ಹುಡುಗನಿಗೆ, ನಾವು ಹಿಂದಿನ ಕೆಲಸ ಮಾಡೋ ರೀತಿ ಇಲ್ಲ. ಬಟ್ ಏನ್ ಕೆಲಸ ಇದೆ, ಸಣ್ಣ ಪುಟ್ಟನಾದ್ರೂ ಕೆಲಸನ, ನಿಮ್ಮ ಸೇವೆಯನ್ನ ಸಮಾಜಕ್ಕಾಗಿ ಸಲ್ಲಿಸ್ರಿ. ಅರ್ಥ ಆಯ್ತಲ್ವಾ? ನಿಮ್ಮ ಸೇವೆಯನ್ನ ಸಮಾಜಕ್ಕಾಗಿ ಸಲ್ಲಿಸ್ರಿ. ಮತ್ತೆ ಇನ್ನೂ ಕೆಲವೊಂದು ವಿಚಾರಗಳನ್ನು ಹೇಳಿದ್ರಿ, ಹೌದಾ? ಈಗ ನಾನು 4 ವರ್ಷ NSS ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. 4ರಿಂದ 5 ವರ್ಷ NSS 4 ಕ್ಯಾಂಪ್ ಮಾಡಿದ್ದೀನಿ, ಹೌದ್ರೆ? ಮೊದಲು ಹೆಂಗಪ್ಪ ಅಂದ್ರೆ ನಾನು ಬಹಳ ಸ್ಟ್ರಿಕ್ಟ್, ಕ್ಲಾಸಲ್ಲಿ ಅಂತೂ ಏನು ಮಿಸ್ಗಾಡ್ ಕೊಡಂಗಿಲ್ಲ. ಅವರು ಫಸ್ಟ್ ಕ್ಯಾಂಪ್ಗೆ ಹುಡುಗರನ್ನೆಲ್ಲ ಕರೆದೆ, ಯಾರು ಬರ್ತಾನೆ ಇಲ್ಲ. ಇದೇನ್ರಿ ಈ ಹೆಣ್ಮಕ್ಳು ಅಂತೂ ಬರ್ತಾನೆ ಇಲ್ಲ ಯಾರು ಕ್ಯಾಂಪ್ಗೆ. ಹುಡುಗರು ಒಂದಿಷ್ಟು ರೆಡಿ ಆದ್ರು. ಆಮೇಲೆ ಹಂಗು ಹಿಂಗು ಬುದ್ಧಿ ಹೇಳಿ ಸರ್ ಎಲ್ಲ ಕರ್ಕೊಂಡು ಹೋಗಿ ಕ್ಲಾಸ್ ರೂಮ್ ಹೇಳಿ ಕರ್ಕೊಂಡು ಹೋದ್ವಿಪ್ಪ. ಒಂದು 5-6 ಮಂದಿ 8 ಮಂದಿ 10 ಮಂದಿ ಹೆಣ್ಮಕ್ಳು ಬಂದ್ರು. ಆಮೇಲೆ ಮತ್ತೆ ಹಂಗೆ ಕನ್ವಿನ್ಸ್ ಮಾಡಿ ಒಂದು 25-22 ಮಂದಿ ಹೆಣ್ಮಕ್ಳು ಬಂದ್ರು, ಒಂದು 28-27 ಹುಡುಗರು ಬಂದ್ರು. ಬಟ್ ಕ್ಯಾಂಪ್ ಯಶಸ್ವಿಯಾಗಿ ನಡೀತು. ಫಸ್ಟ್ ಕ್ಯಾಂಪ್ ನಾನು ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್. ನಾನು ಹೇಳಿದ್ನಲ್ಲ, ನಾವು ಯಾವುದೇ ಶಿಕ್ಷಕರು ಇರ್ಲಿಲ್ಲ, ನನ್ನನ್ನು ಸೇರ್ಕೊಂಡು ನಮ್ಮ ಯಾರು ಕ್ಯಾಂಪ್ಗೆ ಜಾಯಿನ್ ಆಗ್ತಾರೆ ಅವ್ರನ್ನ ಅಷ್ಟೇ ಕಾಳಜಿಯಿಂದ ನೋಡ್ತಾರೆ ಸರ್ ಎಲ್ಲ. ಯಾಕಂದ್ರೆ ನೀವು ಮನೆ ಬಿಟ್ಟು ಕ್ಯಾಂಪಿಗೆ ಬಂದಿರ್ತೀರಿ ಅಲ್ವಾ? ಮನೆ ಬಿಟ್ಟು ಕ್ಯಾಂಪಿಗೆ ಬಂದಿರ್ತೀರಿ, ಅಲ್ಲಿ ಯಾರೋ ಸರ್ ನಮ್ಗೆ ಅಲ್ಲಿ ಸಮಸ್ಯೆ ಆಗುತ್ತೆ, ಹಿಂಗಾಗುತ್ತೆ ಕೇಳಿ ಮಾತಾಡ್ಬೇಡಿ. ಭಯ ಪಡೋ ಅವಶ್ಯಕತೆ ಇಲ್ಲ. ಹಂಗೆ ಬುದ್ಧಿ ಹೇಳಿ ಅವ್ರನ್ನೆಲ್ಲ ಬಹಳ ಕಾಳಜಿಯಿಂದ ನೋಡಿದ್ವಿ. ಹೋಗುವಾಗ ಲಾಸ್ಟ್ ಡೇ ಕ್ಯಾಂಪ್ ಮುಗಿತು, ಹೆಣ್ಮಕ್ಳಿಗೆಲ್ಲ ನಡಿರಮ್ಮ ಗಾಡಿ ಬಂತು, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಲಗೇಜ್ ತಗೋರಿ ಅಂದ್ರ ಅವ್ರು ಯಾರು ಬರ್ತಾನೆ ಇಲ್ಲ. ಅಳಕತ್ಬಿಟ್ರಿ ಎಲ್ಲರೂ ಬ್ಯಾಗ್ ಇಟ್ಟು. ಕ್ಯಾಂಪ್ ಮುಗಿತಲ್ರಿ, ಅಯ್ಯೋ ನಾವ್ ಮನೆಗೆ ಹೋಗ್ಬೇಕಲ್ಲ ಅಂತ ಅಳಕತ್ರ. ಅಂದ್ರೆ ಇದ್ರ ಅರ್ಥ ನಮಗೆ ಏನನ್ಸದೆ ಕ್ಯಾಂಪ್ ಹಂಗ್ರಿ ಹಿಂಗ್ರಿ ಅಂತ ತಪ್ಪು ತಿಳುವಳಿಕೆ ನಿಮ್ಗೆ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಆಮೇಲೆ ಅಲ್ಲಿ ಸೇಫ್ಟಿ ಇರೋದಿಲ್ಲ, ಅಥವಾ ಸರಿಯಾಗಿ ನಿಮ್ಗೆ ಕಾಳಜಿ ಮಾಡೋದಿಲ್ಲ, ಊಟ ಸರಿಯಾಗಿ ಕೊಡೋದಿಲ್ಲ, ಉಳಿಲಿಕ್ಕೆ ಸರಿಯಾಗಿ ಜಾಗ ಇರೋದಿಲ್ಲ, ಇಂಥವೆಲ್ಲ ತಪ್ಪು ತಿಳುವಳಿಕೆ ಇರ್ತದೆ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ, ನಮ್ಮಲ್ಲಿ ಆ ರೀತಿ ಯಾವ ಶಿಕ್ಷಕರು ಕೂಡ ಆ ರೀತಿ ಅಲ್ಲಿ ಕೇರ್ಲೆಸ್ ಮಾಡೋದಿಲ್ಲ. ಎಲ್ಲಾ ಶಿಕ್ಷಕರು ಜವಾಬ್ದಾರಿಯಿಂದ ಅಲ್ಲಿ ಅವ್ರಿಗೆ ವ್ಯವಸ್ಥೆ, ಹೆಣ್ಮಕ್ಳಿಗಾಗ್ಲಿ ಹುಡುಗರಿಗಾಗ್ಲಿ ಒಳ್ಳೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಉಳಿಲಿಕ್ಕೆ. ಮತ್ತೆ ಎಲ್ಲರಿಗೂ ಕಾಳಜಿ ಮಾಡ್ತಾರೆ. ಸೊ ನಿಮ್ಮನ್ನ ಬಹಳಷ್ಟು ಕಾಳಜಿ ಮಾಡ್ತಾರೆ. ಅದಕ್ಕೆ ಅಲ್ಲಿ ಭಯ ಪಡೋದಿಲ್ಲ. ಇದು ಮೊದಲನೇ ಹೇಳ್ತೇನೆ.
ಎರಡನೇದು, ನೀವು NSS ವಾಲಂಟಿಯರ್ಸ್ ಆಗಿ ಏನ್ ಕಲಿಬಹುದು? ಸರ್ ಹೇಳಿದ್ರಲ್ಲ, ಒಳ್ಳೆ ವೇದಿಕೆ. ನಿಮ್ಗೇನು ಮಾತಾಡಕ ಬರಲ್ಲ ಅಂದವರು NSS ಅಲ್ಲಿ ಏನು ಮಾತಾಡಕ ಬರಲ್ರಿ, ಸ್ಟೇಜ್ ಹತ್ತಿಲ್ಲ ಅಂದವರು ಅಲ್ಲಿ ಸ್ಟೇಜ್ ಅಲ್ಲಿ ಹಾಡು ಹೇಳಿದ್ರು, ಡ್ಯಾನ್ಸ್ ಮಾಡಿದ್ರು. ಆಮೇಲೆ ನೋಡ್ರಿ, ನಿಮ್ಗೆ 5 ಗ್ರೂಪ್ ಮಾಡ್ತೀವಿ ಕ್ಯಾಂಪ್ ಹೋದಾಗ. ಹೌದ್ರೆ ಪ್ರತಿದಿನ ಒಂದು ಗ್ರೂಪ್ ವೇದಿಕೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದು. ಒಂದು ಗ್ರೂಪ್ ನಿಮ್ಗೆ 5 ಗ್ರೂಪ್ ಅಲ್ಲಿ ಪ್ರತಿದಿನ ಒಂದೊಂದು ಅವ್ರಿಗೆ ಕ್ಯೂ ಪ್ರಕಾರ ಕೊಡ್ತೀವಿ. ನಾವು 5 ತಂಡ ಮಾಡಿರ್ತೀವಿ, 5 ಅಥವಾ 6 ತಂಡ ಮಾಡಿರ್ತೀವಿ. ಅವ್ರು ಏನ್ ಮಾಡ್ಬೇಕು? ಒಬ್ರು ನಿರೂಪಣೆ ಮಾಡೋದು, ಒಬ್ರು ಪುಷ್ಪ ಗುಚ್ಛ ಸಮರ್ಪಣೆ ಮಾಡೋದು, ಒಬ್ರು ಅವ್ರನ್ನ ಅತಿಥಿಗಳಿಗೆ ಸ್ವಾಗತ ಹೇಳೋದು, ಇನ್ನೊಬ್ರು ಅತಿಥಿಗಳ ಕೊನೆ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ಮಾಡೋದು. ಕೇಳಿ, ಇವೆಲ್ಲ ಕಾರ್ಯಕ್ರಮಗಳನ್ನ ನಾವೇನ್ ಮಾಡ್ತೀವಿ, ಆಯೋಜನೆ ಮಾಡ್ತೀವಿ. ನಿಮಗೆ ಅದ್ರ ಅವಕಾಶ ಇರ್ತದೆ ವೇದಿಕೆ. ಸರ್ ನಾನು ಏನು ಮಾತಾಡಕ ಬರೋದಿಲ್ರಿ ಅನ್ನಂತವನು ಆ ವೇದಿಕೆ ಮೇಲೆ ಇಟ್ಕೊಂಡು ಮಾತಾಡ್ತಾನೆ. ಇಲ್ಲಿ ಅಲ್ಲಿ ಏನ್ ಸಂಕೋಚ ಪಟ್ಕೊಳ್ಳೋಂಥದ್ದಿಲ್ಲ. ಸೊ ನಿಮ್ಗೆ ಯಾರಿಗೂ ವೇದಿಕೆ ಭಯ ಇದೆ ಅವರೆಲ್ಲ ಅದನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಒಳ್ಳೆ ವೇದಿಕೆ ಒಂದು ನಾನು ಏನು ಸ್ಟೇಜ್ ಫಿಯರ್ ಅಂತ ಏನ್ ಹೇಳ್ತೀವಿ ಅದನ್ನ ಕಳ್ಕೋಬಹುದು ನಾವು. ಆ ಅವಕಾಶ ಇದೆ. ಅದ್ರ ಜೊತೆಗೆ ನಿಮ್ಮ ಪ್ರತಿಭೆಯನ್ನ ಅಲ್ಲಿ ಹೊರಗೆ ಹಾಕ್ಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಗ್ತದ. ಇಲ್ಲಿ ನಿಮ್ಗೆ ಎಷ್ಟು ಮಂದಿ ನಾವೆಲ್ಲ ಡ್ಯಾನ್ಸ್ ಮಾಡ್ಸಕ್ಕಾಗುತ್ತೆ, ಎಲ್ಲಿ ಹಾಡು ಹೇಳಿಸ್ಲಿಕ್ಕಾಗುತ್ತೆ ಬಹಳಷ್ಟು. ಯಾಕಂದ್ರೆ ಲಾಸ್ಟ್ಗೆ ಇಯರ್ ಎಂಡಿಂಗ್ ನಿಮ್ಗೆ ಏನ್ ಮಾಡ್ತೇವೆ, ಎಲ್ಲರೂ ಕರೆದು ಭಕ್ತಿ ಗೀತೆ, ಭಾವಗೀತೆ, ಜಾನಪದ ಗೀತೆ, ಕೆಲವೊಂದು ಕಾರ್ಯಕ್ರಮಗಳನ್ನ ಆಯೋಜನೆ. ಇಂಥ ಒಂದು NSS ನೀವು ಇದರಲ್ಲಿ ಭಾಗವಹಿಸಿದ್ರೆ, ಈ ಫಸ್ಟ್ ಇಯರ್ NSS ಕ್ಯಾಂಪ್ ಹೋದಾದ್ರೆ ಮುಂದಿನ ವರ್ಷ ಇಲ್ಲಿ ಸ್ಪೀಚ್ ಕಾಂಪಿಟೇಷನ್ ಭಾಗವಹಿಸ್ತಾರೆ, ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾನೆ, ಮತ್ತೆ ಈ ಹಾಡು ಯಾವ್ದಾದ್ರು ಕಾಂಪಿಟೇಷನ್ ಇದ್ರೆ ಅದರಲ್ಲಿ ಭಾಗವಹಿಸ್ತೀರಿ. ಅಂದ್ರೆ ಆಕ್ಟಿವ್ ಆಗ್ತೀರಿ ನೀವು ಅನ್ನೋದು. ಸೊ ಇದು ನಮ್ಮ ವೈಯಕ್ತಿಕ ವ್ಯಕ್ತಿತ್ವ ವಿಕಸನಕ್ಕೆ NSS ನಮ್ಗೆ ಅನುಕೂಲ ಮಾಡಿಕೊಡ್ತದೆ. ಸೊ ಮತ್ತೆ ನೋಡ್ರಿ, ಜಾತಿ ಧರ್ಮ ಭೇದ ಇರೋದಿಲ್ಲ. ಕ್ಯಾಂಪ್ ಹೋಗ್ತೀರಿ ನೀವು, ಕ್ಯಾಂಪ್ ಹೋದಾಗ ಎಲ್ಲರೂ ಕೂಡಿ, ಎಲ್ಲರೂ ಇಲ್ಲಿ ಯಾರೋ ಯಾವ ಜಾತಿ ಯಾವ ಧರ್ಮ ಏನಿರೋದಿಲ್ಲ, ಎಲ್ಲರೂ ಕೂಡ 50 ಮಂದಿಗೆ ಒಂದೇ ಅಡಿಗೆ ಮಾಡಿಸ್ತಾರೆ. 50 ಮಂದಿ ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀರಿ. ಹೌದಾ? ಎಲ್ಲರೂ ಕೂಡಿ ಶ್ರಮದಾನ ಮಾಡ್ತೀರಿ, ಕೆಲಸ ಮಾಡ್ತೀರಿ. ಸೊ ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ. ಅದು ನಿಮ್ಮಲ್ಲಿ ಏಕತೆಯ ಮನೋಭಾವನೆ. ಮತ್ತೆ ಎಲ್ಲ ನೀವು ಕೂಡ. ಆಮೇಲೆ ಕೆಲವೊಬ್ರು ನೀವು ಇಲ್ಲಿ ಸಮಸ್ಯೆ ಇಲ್ಲ, ಯಾಕಂದ್ರೆ ಎಲ್ಲ ಹಳ್ಳಿ ಮಕ್ಕಳು ನೀವೆಲ್ಲರೂ ಕೆಲಸ ಮಾಡೇ ಬಂದಿರಿ. ಕೆಲಸ ಮಾಡದೇ ಇರೋಂಥವ್ರು ಯಾರು ಇಲ್ಲಿ ಇಲ್ಲ, ಮನೆಯಲ್ಲಿ ಆಗ್ಲಿ ಅಥವಾ ಹೊಲದಲ್ಲಿ ಕೆಲಸ ಮಾಡಿ ಬಂದವರು. ಸಿಟಿಗಳಲ್ಲಾದ್ರೆ ಶ್ರಮದಾನದ ಬೆಲೆನೇ ಗೊತ್ತಿರೋದಿಲ್ಲ. ಕಸ ಹೊಡ್ಯಕ್ಕೂ ಬರಲ್ಲ, ಬರ್ಲಿ ಹಿಡ್ಯಕ್ಕೂ ಬರಲ್ಲ ಅವ್ರಿಗೆ. ಅಂತ ಸಿಟಿ ಹುಡುಗರು ಇರ್ತಾರ. ಅಂತವ್ರಿಗೂ ಕೂಡ ಇದು ಒಂದು ಒಳ್ಳೆ ವೇದಿಕೆ. ಕೆಲಸವನ್ನ, ಶ್ರಮದ ಅರಿವನ್ನ ಕಲಿಸುವಂತ ಒಂದು ಇಲ್ಲಿ ವೇದಿಕೆ NSS ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಂಥ NSS ನೀವು ಕೇಳಿ ಮಾತಾಡ್ಬೇಡ್ರಿ. ಫಸ್ಟ್ ಇಯರ್ ಯಾರು ಈಗ ಬಂದಿರಲ್ಲ, ಆಮೇಲೆ ಇನ್ನೊಂದು ಸೆಕೆಂಡ್ ಇಯರ್ದವ್ರು ಬಹಳಷ್ಟು ಇದ್ದೀರಿ, BCom BA ದವರು. ನೀವು ಸೆಕೆಂಡ್ ಇಯರ್ BCom ದವರು BA ದವರು ಯಾರು ಸೇರಿಲ್ಲ ಅಂದ್ರೂ ಕೂಡ ಈ ವರ್ಷ ಸೇರ್ಬೋದು. ಯಾಕೆ ಹೇಳಿ, ಫೈನಲ್ ಇಯರ್ಗೆ 2 ವರ್ಷ ನೀವು NSS ಮುಗಿಸ್ಬೋದು. ಸರ್ ನಮಗೆ ಫಸ್ಟ್ ಇಯರ್ ಇದ್ದಾಗ ಅಷ್ಟೇ NSS ಬರ್ತದೆ ಅಂತ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಸೆಕೆಂಡ್ ಇಯರ್ ಯಾರು ಫೈನಲ್ ಇಯರ್ ಇದ್ದವರು ಬರೋದಿಲ್ಲ. ಯಾರು ಸೆಕೆಂಡ್ ಇಯರ್ ಇದ್ದೀರಿ, BA BCom BSc ಸೆಕೆಂಡ್ ಇಯರ್ ಇದ್ದೀರಿ, ಅವರು ನಾವೇನ್ ಮಾಡ್ಬೋದು ಅಂದ್ರೆ NSS ಗೆ ಸೇರ್ಬಹುದು. ನೀವು NSS ಫಸ್ಟ್ ಇಯರ್ ಈ ವರ್ಷ ಇರ್ತೀರಿ, ಫೈನಲ್ ಇಯರ್ ಅಲ್ಲಿ NSS ಸೆಕೆಂಡ್ ಇಯರ್ ಇರ್ತೀರಿ. ಅದಕ್ಕೆ ನಿಮಗೂ ಯಾರು ಹೋದ ವರ್ಷ NSS ಮಿಸ್ ಮಾಡ್ಕೊಂಡಿರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ BA BCom BSc ಅವರು ಈ ವರ್ಷ NSS ತಗೋಬಹುದು. ಮತ್ತೆ ಈ ಫಸ್ಟ್ ಇಯರ್ ಇದ್ದವರು ಕೂಡ ನೀವು NSS ಅನ್ನ ತಗೊಳ್ರಿ, ಏನು ಅಭ್ಯಂತರ ಇಲ್ಲ. ನಿಮ್ಗೆ ಇಲ್ಲೂ ಕೂಡ ಅಷ್ಟೇ, ಕ್ಯಾಂಪ್ ಅಲ್ಲೂ ಕೂಡ ಅಷ್ಟೇ, ಏನು ಸಮಸ್ಯೆ ಆಗದಂಗೆ NSS ಅಧಿಕಾರಿಗಳ ಜೊತೆಗೆ ನಾನು ಸಪೋರ್ಟಿವ್ ಆಗಿರ್ತೀನಿ ನಿಮ್ಗೆ. ನಾನು ಸ್ವತಃ ಕ್ಯಾಂಪ್ ಫಸ್ಟ್ ಡೇ ನಾನೇ ಕ್ಯಾಂಪಿಗೆ ಬಂದು ಅವ್ರ ಜೊತೆಗೆ ನಾನು ಅಲ್ಲಿದ್ದು ಕ್ಯಾಂಪ್ ಸ್ಟಾರ್ಟ್ ಮಾಡಿಸಿ ಏನು ತೊಂದರೆ ಇಲ್ದಂಗೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲರೂ ಕೇರ್ ತಗೋತೀವಿ. ಎಲ್ಲ ಟೀಚರ್ಸ್ ನನ್ನನ್ನು ಸೇರ್ಕೊಂಡು. ಅದಕ್ಕೆ ನೀವು NSS ಅಂದ್ರೆ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಒಳ್ಳೆ ಒಂದು ವಿಚಾರಗಳನ್ನ ನಾವು ಕಲೀಲಿಕ್ಕೆ ಅವಕಾಶ ಇದೆ. ಮಿಸ್ ಮಾಡ್ಕೋಬೇಡಿ. NSS ವಾಲಂಟಿಯರ್ಸ್ ಆಗಿ ಸರ್ ಅಪ್ಲಿಕೇಶನ್ ಫಾರ್ಮ್ ತಯಾರು ಮಾಡಿದ್ದಾರೆ, ಅಡ್ಮಿಷನ್ ತಗೊಳ್ರಿ ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು. ಒನ್ ಅಂಡ್ ಆಲ್. ಸಮರ್ಪಣಾ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಪ್ರತಿಜ್ಞೆಗೈಯುತ್ತೇನೆ.
ಹಿಂಸಾಚಾರದಲ್ಲಿ ತೊಡಗದೆ ಧರ್ಮ ಭಾಷೆ ಮತ್ತು ರಾಜಕೀಯ ಹಾಗೂ ಆರ್ಥಿಕ ವೈಷಮ್ಯಗಳನ್ನು ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರಯತ್ನಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಥ್ಯಾಂಕ್ ಯು. ಬಾಯ್ಬಿಟ್ಟು ಬೇಡಿಯ ಜೋಗೆ ಬಲವಿರಲು ನುಡಿಯಲು ಇನ್ನೊಬ್ಬರ ಹಂಗೇಕೆ ಎಂಬ ಕವಿಯ ವಾಣಿಯೊಂದಿಗೆ ವಿದ್ಯಾಪೀಠದ ಮಹಾನ್ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ದಿನಾಚರಣೆಯ ಅಂಗವಾಗಿ ಒಂದು ಧ್ಯೇಯೋದ್ದೇಶದೊಂದಿಗೆ ನಾನು ನನಗಾಗಿ ಅಲ್ಲ ನಿಮಗಾಗಿ ಅನ್ನುವಂತಹ ಧ್ಯೇಯದೊಂದಿಗೆ ಇವತ್ತು ಈ ರಾಷ್ಟ್ರೀಯ ಸೇವಾ ಯೋಜನೆಯ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಶ್ರೀ ಎಂ.ಜಿ. ಬಂಡೇಗೌಡ ಸರ್ ವಹಿಸಿಕೊಂಡು ಅತ್ಯುತ್ತಮವಾದ ನಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ತಿಳುವಳಿಕೆಯನ್ನ ನೀಡಿದ್ದಾರೆ. ಅವರಿಗೆ ನಮ್ಮ ಘಟಕದ ವತಿಯಿಂದ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಹಿಂದಿನ NSS ಅಧಿಕಾರಿಗಳಾದಂತಹ ಡಾಕ್ಟರ್ ರಾಜ್ಕುಮಾರ್ ಸಾವಳಿ ಸರ್ ಮತ್ತೆ ಡಾಕ್ಟರ್ ಕೆ.ವಿ. ಜಯಪ್ಪ ಸರ್ ನಮಗೆ ಸಾಕಷ್ಟು ರಾಷ್ಟ್ರೀಯ ಸೇವಾ ಯೋಜನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದು ನಮಗೆ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಅವರಿಗೆ ನಮ್ಮ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾದಂತಹ ವೆಂಕಟೇಶ್ ಬಿ ಅವರು ಚೆನ್ನಾಗಿ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮವನ್ನ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ಉತ್ಸಾಹದಿಂದ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ ಸಂದೀಪ್ ಕುಲಕರ್ಣಿ ಸರ್